ಕುಮಾರಣ್ಣ ಎಗ್ರಿ ನಾನು ಒಪ್ಕೋತೀನಿ. ಆಯಾಯ ನಾಯಕರು ಅವರವರ ಕೆಲಸಗಳನ್ನು ಮಾಡಿರ್ಬೋದು. ಆದರೆ ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವೊಬ್ಬ ನಾಯಕ ಕೂಡ ಬೇಕಿದ್ರೆ ಅವರವರ ಸಮುದಾಯದ ಸಮಾವೇಶ ಮಾಡಿದ್ದಾನೆ ಹೊರತು ಯಾವತ್ತು ಕೂಡ ಬೆಂಗಳೂರು ರೌಂಡ್ಸಲ್ಲಿ ಎಷ್ಟೆಷ್ಟಿದೆ 50% ಯಾಕಿಲ್ಲ, 60% ಯಾಕಿಲ್ಲ, ಶೇಕಡ ಯಾಕಿಲ್ಲ, ನಿಮಗೆ ಒಂದು ಆದೇಶವನ್ನು ಕೊಡ್ತಾ ಇದ್ದೀವಿ 1-2 ತಿಂಗಳೊಳಗಾಗಿ, ಆಮೇಲೆ ಆಗುವ ಪರಿಣಾಮಗಳಿಗೆ ನಾವಲ್ಲ ಅಂತ ಒಬ್ಬ ಧೈರ್ಯದಿಂದ ಗಂಡುಗಲಿಯ ರೀತಿಯಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಮಾತಾಡಲಿಲ್ಲ ಸರ್. ನಂಬರ್ 1. ಎರಡನೇದು ಬಂದೆ ದೀಪಕ್ ನೋಡಿ ಬಂದೆ ದೀಪಕ್ ಬಂದೆ ಸರ್. ತಮಿಳು ತೆಲುಗಲ್ಲಿ ಸ್ಟಾರ್ಗಳನ್ನ ಕರ್ಸ್ಕೊಂಡು ವೋಟ್ ಬ್ಯಾಂಕ್ ಯಾರು ಕರ್ಸಿದ್ದು ನಮ್ಮ ಆರ್ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನಮ್ಮ ಎಲ್ಲ ತಮಿಳಲ್ಲಿ ಮಾತಾಡ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ಅವ್ರಿಗೆ ಕನ್ನಡದ ಮೇಲೆ ಒಂದು ಚೂರು ಕಿಂಚೊತ್ತುನೋ ಅಭಿಮಾನ ಇಲ್ಲ. ಅವ್ರು ಬರೀ ಏನಿದ್ರು ದುಡ್ಡು ಮಾಡ್ಬೇಕು, ಅವ್ರ ಮಕ್ಕಳನ್ನ 5,000 ಕಾರ್ಗಳಲ್ಲಿ ಓಡಿಸ್ಬೇಕು ಅನ್ನೋದು. JDS ಬಗ್ಗೆ ಹೇಳ್ತಾರಲ್ಲ, MLC ಯಾಕೆ ಮಾಡಬಾರ್ದು ವಾಟಾಳ್ ನಾಗರಾಜ್ ಅವ್ರನ್ನ, ಯಾಕೆ ನಾರಾಯಣಗೌಡ್ರನ್ನ ಮಾಡಬಾರ್ದು, ಶರವಣನ ಯಾಕೆ ಮಾಡಬೇಕು? ವಾಟಾಳ್ ನಾಗರಾಜ್ ಅವ್ರಿಗೆ ನೀವು ಕೇಳಿ, ಫೋನ್ ಮಾಡಿ. ವಾಟಾಳ್ ನಾಗರಾಜ್ ಅವ್ರಿಗೆ ನೀವು ಈಗಲೇ ಕೇಳಿ, ಒಂದ್ ನಿಮಿಷ. ವಾಟಾಳ್ ನಾಗರಾಜ್ ಅವ್ರಿಗೆ ಕೇಳಿ ಸರ್, ಒಂದ್ ನಿಮಿಷ ಕೇಳಿದ್ರೆ ಪ್ರಶ್ನೆ ಕೇಳಿದ್ದಾರೆ ಇರಿ ಸರ್, ಒಂದ್ ನಿಮಿಷ. ವಾಟಾಳ್ ನಾಗರಾಜ್ ಅವ್ರಿಗೆ ಈಗಲೇ ಈ ವಾಹಿನಿ ಮುಖಾಂತರ ಫೋನ್ ಮಾಡಿ ಕೇಳಿ. ಕುಮಾರಣ್ಣ ನೇರವಾಗಿ ನಮ್ಮ ಮುಂದೆನೆ, ವಾಟಾಳಣ್ಣ ನೀವು ಏಜ್ ಆಗಿದೆ, ಎಲೆಕ್ಷನ್ ಇದ್ಕೋಬೇಡಿ, ಬನ್ನಿ ನಮ್ಮ ಜೊತೆ, ನಾವು MLC ಮಾಡ್ತೀವಂತ ಕೇಳಿದಾರೆಲ್ಲ. ಈಗಲೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರು ಇಲ್ಲ ಅಂತಂದ್ರೆ ಅವೆಲ್ಲ MLC ಮಾಡ್ತೀವಿ ಬನ್ನಿ ಅಂತ ಕೇಳಿದ್ದಾರೆ. ಆದ್ರೂ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಅವ್ರ ಪಕ್ಷದಿಂದ. ಕೇಳಿ ಸ್ವಾಮಿ, ಅವರು ಪಕ್ಷದಿಂದ ಅಭ್ಯರ್ಥಿ ಆಗಿದ್ರು ಮಹಾಲಕ್ಷ್ಮಿ ಲೇಔಟಲ್ಲಿ. ನಮ್ಮ ಮುಂದೆ ಬನ್ನಿ MLC ಮಾಡ್ತೀನಿ ನೀವು ಬೇಕು ನಮ್ಗೆ ಅಂತ ಕೇಳಿದ್ದಾರೆ. ನಾನು ಒಂದು ಪಕ್ಷ ಕಟ್ಟಿದಾಗ ನಾನೇ JDS ಬನ್ನಿ ಅಂತ ಹೇಳಿದ್ದಾರೆ. ನನ್ಗೇನು ಅನುಮಾನ ಅಂದ್ರೆ ದೀಪಕ್ ಅವ್ರು ಕೇಳಿಸ್ಕೊಳ್ಳಿ. ಬಂದೆ ಆ ಕಡೆ ನಿಂತ್ಕೊಂಡೆ ಮಾತಾಡ್ತೀನಿ. ಇರಿ ಒಂದು ನಿಮಿಷ. ನನಗೆ ಒಂದು ಡೌಟ್ ಶೆಟ್ಟಿ ಅವರೇ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ, ಅವ್ರು ಮಾತಾಡಲಿ. ಈಗ ಕಮಿಷನ್ ಅಂತೀರಲ್ಲ, ಈಗ ಈ ರೂಲ್ ಇದ್ರೆ ಯಾರು ಗೊತ್ತು, ಕಮಿಷನ್ ತಗೊಂಡು 50-50 ರೂಲ್ ಅದೇ ಆಗ್ತಿರೋದಲ್ಲ, ವಸೂಲಿ ಆಗ್ತಿದ್ಯಾ ಈಗ? ಡೆಫಿನೆಟ್ಲಿ ಅದೇ ಆಗಿರುತ್ತೆ. ಕನ್ನಡ ಹಾಕಿಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಮಾಲಲ್ಲಿ ಎಷ್ಟು % ಆಗ್ತಾರೆ? ಓಕೆ ದೀಪಕ್ ಅವರೇ, ಮಾಲಲ್ಲಿ ಎಷ್ಟು % ಆಗ್ತಾರೆ ಇವಾಗ? 60% ರೂಲು ಹಾಕೋದೇ ಇಲ್ವಾ? ಹಾಕಲ್ವಾ? ಒಂದ್ ನಿಮಿಷ. ಏನ್ ಗೊತ್ತಾ, ದಿನೇಶ್ ಗುಂಡೂರಾವ್ ಹಾಕಿದ್ದಾರೆ ಕನ್ನಡ ಫ್ಲಾಗ್ ಹಾಕ್ಬಾರ್ದು ಎಲ್ಲೂ ಅಂತ. ಯಾವ ನ್ಯಾಯ ಇದು? ಅವರು ಇದು ಬಂದು ಲೂಲು ಮಾಲಲ್ಲಿ ಹಾಕಿದ್ದಾರೆ, ಪಾಕಿಸ್ತಾನದ್ದು ದೊಡ್ಡದಾಗಿ ಬಾವುಟ ಹಾಕಿದ್ದಾನೆ, ಕರ್ನಾಟಕದ್ದು ಇಷ್ಟು ಹಾಕಿದ್ದಾರೆ, ನಮ್ಮ ಇಂಡಿಯಾದು. ಇದು ಯಾವ ನ್ಯಾಯ? ಇದು ಯಾರು ಕೇಳೋಕೆ ಯಾರು ಇಲ್ವಾ? ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಕುಮಾರಣ್ಣ ಅಂತ. ಒಂದು ನಿಮಿಷ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. ಕುಮಾರಣ್ಣ ಆಗಲಿ, ಸಿದ್ದರಾಮುಲ್ಲಾ ಖಾನ್ ಆಗಲಿ, ಯಾರು ಬಂದು ಏನು ಮಾಡಲ್ಲ, ಗೊತ್ತಾಯ್ತಾ? ನಮ್ಮ ಕರ್ನಾಟಕನ, ನಮ್ಮ ಕನ್ನಡಿಗರೇ ಮುಂದೆ ನಿಂತು ನಾವು ನಿಲ್ಲಿಸ್ಬೇಕು. ಅವ್ರ ಬಗ್ಗೆ ನಾವು ಮಾತಾಡಬೇಕು, ಕನ್ನಡನ ಉಳಿಸ್ಬೇಕು. ಅವರು ಸ್ವಲ್ಪ ಅವ್ರ ಮುಖ್ಯಮಂತ್ರಿ